ಫ್ರೆಂಡ್ಸ್, ನಾನು ಇವತ್ತು 5 o'clock ಎದ್ದು ರೆಡಿಯಾಗಿದ್ದೀನಿ. ನೀವೆಲ್ಲ ನೋಡಿರ್ಬೋದು, ನನ್ನ ಬ್ಯಾಗ್ ಇದೆ ಹಿಂದೆ. ನನ್ನ ಕಣ್ಣು ನೀವು ನೋಡಿರ್ಬೋದು. ನಂಗೆ ಗೊತ್ತಿಲ್ಲ, 2 ದಿನದಿಂದ ಈ ಥರ ಇದೆ ಕಣ್ಣು. ಸೊ ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಸೊ ನಾನು ಹೋದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾನು ಈಗ ಹೇಳೋದಿಲ್ಲ. ಸೊ ಈಗ ನಾನು ಹೊರಡ್ತಾ ಇದ್ದೀನಿ. ಈಗ ಆಲ್ರೆಡಿ 5:30 ಆಯಿತು. ನನಗೆ 6 o'clock ಜ್ಯೋತಿಗೆ ರೀಚ್ ಆಗಬೇಕು. ಅದೇ ಲೈಟ್ ಆಫ್ ಮಾಡಿ ಮರ್ತೋಯ್ತು. ಇಲ್ಲಿ ಲೈಟ್ ಆಫ್ ಮಾಡಬೇಕು. ಓಕೆ, ಗೊತ್ತಲ್ಲ ಆಯಿತು. ಆಲ್ರೆಡಿ 5:45 ಆಗಿದೆ. ನನಗೆ 6ಗೆ ರೀಚ್ ಆಗಬೇಕು. ಜ್ಯೋತಿ ಸರ್ಕಲ್ಗೆ 6ಗೆ ರೀಚ್ ಆಗಬೇಕು. ಸೊ ನಾನೀಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ರಿಕ್ಷಾ ಸಿಗ್ತದೆ ಗೊತ್ತಿಲ್ಲ ಅಲ್ಲ, ಕೆಲವೊಂದು ಸಲ ರಿಕ್ಷಾ ಸಿಗೋದಿಲ್ಲ, ತುಂಬ ವೆಯ್ಟ್ ಮಾಡಬೇಕಾಗ್ತದೆ. ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನಿಮಗೆ ವೆಯ್ಟ್ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನು ಹೋಗ್ತಾ ಇರೋದು ಟ್ರೆಕ್ಗೆ ಕಾಸರಗೋಡಲ್ಲಿರುವ ರಾಣಿಪುರಂ ಅಂತ ಹೇಳೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅವರದ್ದು ಗಾಡಿ ಜ್ಯೋತಿ ಸರ್ಕಲ್ಗೆ 6 o'clock ಬರ್ತದೆ. ಸೊ ಅದಕ್ಕೆ ನಾನು ರಿಕ್ಷಾದಲ್ಲಿ ಹೋಗುವ ಅಂತೇಳಿ ಬಂದಿದ್ದೀನಿ. ಈ ರೋಡಲ್ಲೆಲ್ಲ ವೀಡಿಯೋ ತೆಗೆದು ತುಂಬ ಕಷ್ಟ. ಯಾಕೆಂದರೆ ಎಲ್ಲ ನೋಡ್ತಾ ಇರ್ತಾರಲ್ಲ. ನಾನು ಸ್ವಲ್ಪ ವೀಡಿಯೋ ಮಾಡಿ ಮೊಬೈಲನ್ನು ಸ್ವಲ್ಪ ಕೆಳಗಡೆ ಇಡೋದು ಗಾಡಿ ಬಂದಾಗ. ಜಸ್ಟ್ ಮಿಸ್, ಒಂದು ನಾಯಿ ನನ್ನನ್ನು ಓಡಿಸ್ಕೊಂಡು ಬರ್ತಾಯಿತ್ತು. ನಂಗೆ ಗೊತ್ತೇ ಇಲ್ಲ ಹಿಂದೆಯಿಂದ ಬಂದದ್ದು. ಆಮೇಲೆ ಒಬ್ಬರು ಗಂಡಸಲ್ಲಿದ್ದರು, ಅವರು ಓಡಿಸಿದ್ರು ನಾಯನ್ನು. ಇಲ್ಲದ್ರೆ ನಾಯಿ ನನಗೆ ಕಷ್ಟ ಇತ್ತು. ಮೊದಲೇ ಕಣ್ಣು ಹೋಗಿದೆ. ಬಟ್ ಕೆಲವು ನಾಯಿಗೆ ನಾನು ಮಾತಾಡುವಾಗ ಅದಕ್ಕೆ ಗೊತ್ತಾಗ್ತದೆ, ಇವಳು ಫ್ರೆಂಡ್ಲಿ ಇದ್ದಾಳೆ. ನನಗೆ ನಾಯಿ ಎಲ್ಲ ಇಷ್ಟ, ನಾಯಿ ಬೆಕ್ಕು ಎಲ್ಲ. ಸೊ ಕೆಲವು ಸುಮ್ಮನಾಗ್ತವೆ. ನಾನು ಎಲ್ಲ ನಾಯಿಗಳ ಹತ್ರ ಕೊಂಕಣಿಯಲ್ಲಿ ಮಾತಾಡ್ತೇನೆ. ಗೈಸ್, ನಾನು ಜ್ಯೋತಿಗೆ ಬಂದು ರೀಚ್ ಆಗಿದ್ದೇನೆ. ಸೊ ನಾನು ಕಾಯ್ತಾ ಇದ್ದೇನೆ. ಜ್ಯೋತಿ ಸರ್ಕಲ್ ಅಂತ ಹೇಳಿದ್ದಾರೆ, ನಾನು ಇಲ್ಲಿ ಕಾಯ್ತಾ ಇದ್ದೇನೆ. ನೋಡುವ, ಇಲ್ಲಿ 4 ಕಡೆ ರೋಡು ಕೂಡ ಕಾಣ್ತದೆ. ಸೊ ಎಲ್ಲಾದರೂ ಅವರು ಯಾವ ಕಡೆ ಬಂದರೂ ಕೂಡ ನನಗೆ ಹೋಗ್ಬೋದಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ನಾನು ತುಂಬ ಎಕ್ಸೈಟೆಡ್ ಇದ್ದೇನೆ ಟ್ರೆಕ್ಕಿಂಗ್ಗೆ. ನನಗೆ ಸೆಕೆಂಡ್ ಟೈಮ್ ಟ್ರೆಕ್ಕಿಂಗ್ ಹೋಗ್ತಾ ಇರೋದು ನಾನು. ಇದಕ್ಕಿಂತ ಮುಂಚೆ ನಾನು ಕುದುರೆಮುಖ ಕುರಿಂಚಲ್ ಪೀಕಿಗೆ ಹೋಗಿದ್ದೆ. 7 × 7 14 kilometers. ಇದು ತುಂಬ ಕಡಿಮೆ, ಇದು 2.5. ಸೊ ಅರೌಂಡ್ 5 kilometers ಅಷ್ಟೇ. ನೋಡುವ ಹೇಗಾಗ್ತಾ ಇದ್ದಾನೆ. ಮತ್ತು ಕಾಸರಗೋಡಿಗೆ ಹೋಗ್ತಾ ಇದ್ದೀನಿ, ಅದೊಂದು ವಿಷಯ. ಗಾಡಿ ಫುಡ್ ಜಂಕ್ಷನ್ ಮುಂದೆ ನಿಂತಿತ್ತು ಜ್ಯೋತಿಯಲ್ಲಿ. ಗಾಡಿ ಹತ್ತಿ ಈಗ ಹೋಗ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ ವೆದರು. ಆಮೇಲೆ ನಾವೆಲ್ಲರೂ ಕಾರಲ್ಲೇ ಇದ್ದೀವಿ. ಈಗ ನಾವು ಬ್ರೇಕ್ಫಾಸ್ಟಿಗೆ ಉಡುಪಿ ಗಾರ್ಡನ್ ನಿಂತು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಹೊರಡ್ತಾ ಇದ್ದೇವೆ. ಈ ಹೋಟೆಲ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ಒಮ್ಮೆ ಬಂದಿದ್ದೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾವು ಒಟ್ಟಿಗೆ ಕಾರಲ್ಲಿ ಒಂದು 6 ಜನ ಇದ್ದೇವೆ. ಗೈಡೆನ್ಸ್ ಸೇರಿಸಿದ 7 ಜನ. ಈ ನೇಚರ್ ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ? ನಿಮಗೆ ಕೂಡ ನನ್ನ ಹಾಗೆ ನೇಚರ್ ಅಂದರೆ ಇಷ್ಟನಾ? ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಅದು ಇತ್ತೀಚೆಗೆ ನೇಚರನ್ನು ತುಂಬ ಇಷ್ಟಪಟ್ಟಿರೋದು ನಾನು. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಇಷ್ಟಪಡ್ತೀವಿ ನೇಚರನ್ನು. ಕೆಲವು ಸಲ ಆಗ್ತದೆ ನೇಚರಲ್ಲೇ ಒಂದು ಮನೆ ಮಾಡಿ ಅಲ್ಲೇ ಕೂತ್ಕೊಳ್ಳುವ ಅಂತ ಕೂಡ ಆಗ್ತದೆ. ಇಲ್ಲಿ ನೋಡಿ, ನಮ್ಮ ಗಾಡಿ ನಮಗೆ ಕೈ ಕೊಟ್ಟಿತ್ತು. ಅಂದರೆ ಗಾಡಿ ಮೇಲೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ನಮಗೊಂದು ವಾರ್ಮ್ ಅಪ್ ಎಕ್ಸಸೈಸ್ ಥರ ಆಯಿತು. ನಾವೆಲ್ಲ ಇಳಿದು ಮತ್ತೆ ನಡ್ಕೊಂಡು ಮತ್ತೆ ಗಾಡಿಗೆ ಹತ್ತಿದ್ವಿ ನಾವು. ಇದೇ ಥರ 2 ಸರ್ತಿ ಆಯಿತು. ನಾವೆಲ್ಲ ಗಾಡಿಯಲ್ಲಿ ಕೂತ್ವಿ, ಇನ್ನಿಬ್ಬರು ಇಳಿದು ಮತ್ತೆ ಹತ್ತಿತ್ತು. ಇದು ನಮ್ಮದು ಗಾಡಿ ಪಾರ್ಕ್ ಮಾಡಿದ ಜಾಗ. ಇಲ್ಲಿ ಎಲ್ಲರೂ ಬಂದು ಗಾಡಿ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿದೆ ಹೋಗ್ಲಿಕ್ಕೆ ಎಂಟ್ರೆನ್ಸ್. ನಾವೆಲ್ಲ ಪ್ಲಾಸ್ಟಿಕ್ ತೆಗೆದು, ಪ್ಲಾಸ್ಟಿಕ್ ಎಲ್ಲ ಅಲೌಡ್ ಇಲ್ಲ, ಪ್ಲಾಸ್ಟಿಕ್ ಎಲ್ಲ ಬ್ಯಾಗಲ್ಲಿ ಕಾರಲ್ಲಿ ಇಟ್ಟು ನಾವು ಹೊರಡ್ತಾ ಇದ್ದೇವೆ. ತುಂಬ ಜನ ಬಂದಿದ್ದು ರಾಣಿಪುರಂ ಹೋಗಲಿಕ್ಕೆ.
ನೋಡ್ಬೋದು ವಯಸ್ಸಿಗೆ ಮಿಕ್ಕಿಲ್ಲ, ಚಿಕ್ಕ ಏಜಿನವರು, ವಯಸ್ಸಾದವರು ಎಲ್ಲರೂ. ಹಲೋ, ನಾವಿದ್ದೇವೆ ಈಗ ರಾಣಿಪುರ ಹೋಗ್ತಾ. ಅಮ್ಮಮ್ಮ ಗೈಸ್, ನಾನು ಹೋಗ್ತಾ ಇದ್ದೇನೆ ಟ್ರೆಕ್ಕಿಂಗ್ಗೆ. ಬಾಬಾ 2.5 ಹೌದು, ಬಟ್ ಸಾಕಾಗಿ ಹೋಗ್ತದೆ. ದೊಡ್ಡ ಕಲ್ಲಿದೆ, ಸ್ಟ್ರೈಟ್ ಇಲ್ಲ ರೋಡು ನೋಡಿ. ಟ್ರೆಕ್ ಮಾಡುವಾಗ ಗೊತ್ತಾಗ್ತದೆ ನಮ್ಮ ಎಷ್ಟು ಫಿಸಿಕಲ್ ಸ್ಟ್ರೆಂತ್ ಇದೆ ಅಂತ. ಅದಕ್ಕೆ ನಾವು ನಮ್ಮ ಬಾಡಿಯನ್ನು ಸ್ಟ್ರಾಂಗಾಗಿ ಇಟ್ಕೋಬೇಕು. ಸ್ಟ್ರೆಂತ್ ಬೇಕು. ಕಾಲೇ ಹೋಗಲ್ಲ ಅಂದರೆ, ನಂದು ಕಾಲೇ ಹೋಗ್ತಾ ಇರಲಿಲ್ಲ. ಏನಾದರೂ ಬಾಡಿಗೆ ಮಾಡಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ನೋಡಿ, ಹೋಗ್ತಾ ಇದ್ದೀನಿ. ಗಂಟಲೆಲ್ಲ ಡ್ರೈ ಆಗಿದೆ, ನೀರು ಕುಡಿದೆ ಆದರೂ ಡ್ರೈ ಆಗಿದೆ. ಜಾಸ್ತಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಜಾಸ್ತಿ ನೀರು ಕುಡಿದ್ರೆ ಪ್ರಾಬ್ಲಮ್ ಆಗ್ತದೆ. ಎಲ್ಲಿ ಸ್ಟ್ರೈಟ್ ರೋಡ್ ಸಿಗ್ತದೆ ಅಂತ ನೋಡುವ. ಜಿಮ್ಮಿಗೆ ಹೋಗ್ಬೇಕಂತ ಇದ್ದೇನೆ ಫ್ರೆಂಡ್ಸ್, ಜಿಮ್ಮಿಗೆ ಹೋಗಬೇಕು. ಈ ಸ್ಟ್ರೆಂತೆಲ್ಲ ಇಲ್ಲದಾಗ ಮಸಲ್ಗೀನು ಸ್ಟ್ರೆಂತ್ ಸ್ವಲ್ಪ ಮಾಡಬೇಕು. ನನ್ನ ಕಸಿನ್ಸ್ ಎಲ್ಲ ಹೇಳ್ತಾಯಿದ್ರು ಹತ್ತಿರದಿಂದ ವೀಡಿಯೋ ತೆಗಿಬೇಡ ಅಂತ. ಬಟ್ ನನ್ನ ಹತ್ರ ಟ್ರೈಪಾಡ್ ನಾನು ತರಲಿಲ್ಲ, ಏಕೆ ಹತ್ತಿರದಿಂದಲೇ ಮಾಡ್ತಾಯಿದ್ದೇನೆ. ನೋಡಿ ಹೀಗೆ ಬರ್ತದೆ. ವಾವ್, ಇದು ಮಳೆಗಾಲದಲ್ಲಿ ಬರಬೇಕು, ಇಂದು ಚೆಂದ ಇರ್ಬೋದು ನೋಡಿ. ವಾವ್, ಸ್ವಲ್ಪ ನಿಲ್ಲುವ, ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ. ನನ್ನ ಟೀಮ್ ಅವರು ಕೆಲವರು ಹಿಂದೆ ಇದ್ದಾರೆ, ಕೆಲವರು ಮುಂದೆ ಇದ್ದಾರೆ. ಸ್ವಲ್ಪ ನಿಲ್ಲುವ. ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ ಮೇಲೆ. ಮಳೆ ಅಂತೂ ಬಂದರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಎಷ್ಟು ಚಂದ ಇದೆ ಗೊತ್ತಾ, ತುಂಬ ಖುಷಿ ಅನ್ಸೋದು ನೋಡಿ. ಇಲ್ಲ ನೋಡಿ ಎಷ್ಟು ಚಂದ ಇದೆ ನೋಡಿ. ಸೊ ಕಾಲಿಗೆ ಈಗ ಕಾಣಿಸ್ತದೆ ನೋಡಿ. ಹಲೋ, ಇಲ್ಲಿ ನೋಡಿ, ಈ ಕಲ್ಲು ಇಲ್ಲಿ ಬಂದಿದ್ದೇವೆ ನಾವು. ಇಲ್ಲಿ ಒಂದು ಕಲ್ಲಿದೆ ನೋಡಿ, ಇದರಲ್ಲಿ ನೀರಿದೆ ನೋಡ್ಬಿ ಜರಿ. ವಾ, ಇಲ್ಲಿ ಆನೆ ಎಲ್ಲ ಬರ್ತದಂತೆ, ಯಾಕಂದರೆ ಅದ್ರ ಲದ್ದಿ ಎಲ್ಲ ಸಿಗ್ತಾ ಉಂಟು. ಸೊ ಆನೆ ಎಲ್ಲ ಬರ್ತದಂತೆ, ಗೊತ್ತಿಲ್ಲ.
ಇಲ್ಲೆಲ್ಲ ಕೂಲ್ ಇದೆ. ಮಶ್ರೂಮ್ ಕಾಟ್ ಮಶ್ರೂಮ್ ಅವು ಲದ್ದಿದಾತನೆ ಎಲಿಫೆಂಟ್ದ. ವಾ ತುಂಬ ಇದೆ, ತುಂಬ ಇದೆ, ಸಾಕಾಗೋಯ್ತು. ಇನ್ನೂ ಇದೆ ನೋಡಿ, ಅಲ್ಲಿ ಒಂದು ಗುಡ್ಡೆ ಇದೆ ಅಲ್ಲ, ಓ ಇಲ್ಲಿ ಮುಟ್ಟಬೇಕು. ಖುಷಿ ಆಗುತ್ತೆ ಹೋಗ್ಲಿಕ್ಕೆ ನೋಡಿ. ಇವರೆಲ್ಲ ನನ್ನ ಟೀಮ್ಮೇಟ್ಸ್. ಸುಸ್ತಾಗೋಯ್ತು, ಕಾಲೆಷ್ಟು ಗಟ್ಟಿದೆ ಅಂತ ಗೊತ್ತಾಯಿತು. ಎಷ್ಟು ಕೋಲ್ಡ್ ಇದೆ ಗೊತ್ತಾ. ನಾವು ರೆಸ್ಟ್ ತಗೊಳ್ತಾ ಇದ್ದೇವೆ, ಕೂಲ್. ಅಕ್ಕಲು ಎಂಕ್ಲಿ ನಾಡು ಚೇರತ್ತ ಪೊಯ್ ಪೊಯ್. ಇನ್ನು ಒಂದೇ ಒಂದು ಹಿಲ್ ಇದೆ, ಅದೇ ರಾಣಿಪುರಂ ಹಿಲ್. ನಿಮಗೆ ಕಾಣ್ಬೋದು ಇಲ್ಲಿ ನೋಡಿ, ಅಲ್ಲಿ ನೋಡಿ, ಈ ಹಿಲ್ಲಿಗೆ ಬರಬೇಕು ನಾವು. ಎಲ್ಲರೂ ಹೋಗಿದ್ದಾರೆ ಮುಂದೆ ಮುಂದೆ, ನಾನು ಹೋಗ್ತೀನಿ ಬೇಗ ಬೇಗ. ಈಗ ಟಯರ್ಡ್ ಆಗ್ತದೆ, ಬಟ್ ಎಂತ ಅಂದರೆ ಒಮ್ಮೆ ನೀವು ಟ್ರೆಕ್ ಮಾಡಿ ಆದಮೇಲೆ ನಿಮಗೆ ಮನೆಗೆ ಹೋಗ್ತೀರಲ್ಲ, ಆಗ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಈಗ ಕೆಲವೊಂದು ಸರಿ ಆಗ್ತದೆ, ಯಾಕೆ ಬಂದೆ ಆ ಥರ ಆಗ್ತದೆ, ಸುಸ್ತಾಗ್ತದೆ, ಗಂಟ್ಲೆಲ್ಲ ಒಣಗಿ ಹೋಗಿದೆ. ಜಾಸ್ತಿ ನೀರು ಕುಡಿಲಿಕ್ಕೂ ಬೇಡ. ವಾ ಇಲ್ಲಿ ನೋಡಿ, ಚಂದ ನೋಡಿ, ಮಳೆ ಬರಬೇಕು, ಸಖತ್ತಿರುತ್ತೆ ನೋಡಿ. ಎಲ್ಲರಲ್ಲಿ ಕೂತು ನಿಂತಿದ್ದಾರೆ. ಸೊ ದಟ್ ಈಸ್ ದ ಪೀಕ್, ದಟ್ ಈಸ್ ದ ರಾಣಿಪುರಂ ಪೀಕ್, ಬಟ್ ದಿಸ್ ಈಸ್ ದ ವೇ. ವಿ ಆಲ್ ಆರ್ ಟೈರ್ಡ್. ಏನಾದರೂ ಮಜ್ಜಿಗೆ ಏನಾದರೂ ಕುಡಿಲಿಕ್ಕೆ ಕೊಡ್ತಾರಾ ನೋಡುವ. ಮಜ್ಜಿಗೆ ತರಬೇಕಿತ್ತು, ಈಗ ಅನಿಸ್ತಾ ಇದೆ ಮಜ್ಜಿಗೆ ತರಬೇಕಿತ್ತು ಅಂತ. ವೆದರ್ ಫುಲ್ ಚೇಂಜ್ ಆಗಿದೆ, ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬಂದರೆ ವಾವ್, ದಟ್ಸ್ ಆಲ್. ಏನಾದಿದ್ರೆ ಕುಡಿತೇನೆ ನಾನು, ಗೋಲಿ ಸೋಡಾ ಗೊತ್ತಿಲ್ಲ ಎಂತ ಟೈಮ್ ಕೇಳ್ತಾ ಉಂಟು. ಗೋಲಿ ಸೋಡಾ ಅಂತ ಏನಾದರೂ ಇದ್ದಾಗೆ ಉಂಟು, ನೋಡುವ, ಇದ್ದರೆ ಕುಡಿತೇನೆ. ಇದು ನಾವು ಕೆಳಗಡೆಯಿಂದ ಮೇಲೆ ಬಂದಾಗ ರಾಣಿಪುರಂ ಪೀಕ್. ಈ ಪೀಕಿಗೆ ಬರಬೇಕಾದ್ರೆ ಎಷ್ಟು ಪೀಕ್ ದಾಟಿ ಬಂದಿದ್ದೇವೆ ಅಂತ ಇಲ್ಲ. ಸೊ ತುಂಬ ಒಂದು 3-4 ಪೀಕ್ ದಾಟಿ ಇಲ್ಲಿ ಬಂದಿದ್ದೇವೆ. ಎಲ್ಲರೂ ರೆಸ್ಟ್ ತಗೊಳ್ತಾ ಇದ್ದಾರೆ. ಕೆಲವರು ಇಲ್ಲಿದ್ದಾರೆ, ಕೆಲವರು ಇಲ್ಲಿದ್ದಾರೆ, ಕೆಲವರು ಇಲ್ಲಿದ್ದಾರೆ, ಕೆಲವರು ಇಲ್ಲಿದ್ದಾರೆ. ಇಷ್ಟು ದೊಡ್ಡ ಪೀಕಿಗೆ ನಾವು ರೀಚ್ ಆಗಿದ್ದೇವೆ. ಮೇ ಬಿ ಕಾಣಲಿಕ್ಕಿಲ್ಲ ಬಹುಶಃ, ಕೆಳಗಡೆ ತೋರಿಸ್ತೇನೆ ನಿನ್ನೆಲ್ಲೇ. ಬಾರಿ ಎಡ್ಡೆ ಉಂಟು, ಅದೇ ಕೇರಳದ ಸ್ಟೈಲ್. ಮತ್ತೆ
ಇದು ರಾಣಿಪುರಂ ಪೀಕ್. ಸೊ ಇಲ್ಲಿ ನಾವು ಕೆಲವರು ಫೋಟೋ ತೆಗಿತಾ ಇದ್ದಾರೆ, ಕೆಲವರು ವ್ಯೂವನ್ನು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ವ್ಯೂ. ಫಾಗ್ ಎಲ್ಲ ಮೂವ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ನಮಗೆ ಇದು ಎಂಡ್ ಪಾಯಿಂಟ್ ಆಯಿತಾ. ಈ ಪಾಯಿಂಟ್ಗೋಸ್ಕರ ನಾವು ಕೆಳಗಡೆಯಿಂದ ಬರ್ತೀವಿ. ಸೊ ಇದು ಖಾಲಿ ಟಿಫಿನ್ ಬಾಕ್ಸ್ ನಾವು ಕೊಟ್ಟರೆ ನಮಗೆ ಪಲಾವ್ ಹಾಕಿ ಕೊಡ್ತಾರೆ ಹೋಟೆಲ್ ಅವರು. ನಾನು ಕೂತಿದ್ದು ರೆಸ್ಟ್ ತಗೊಳ್ತಾ ಇದ್ದೀನಿ. ಇಲ್ಲಿಂದ ವಾಪಸ್ ಇನ್ನು ಕೆಳಗೆ ಹೋಗ್ಬೋದು. ಸೀದಾ ಕೆಳಗೆ ಹೋಗ್ತಾ ಇದ್ದೇವೆ ಇನ್ನು. ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಕಲ್ಲಿ. ದಂಡನ ಈಗ ನಾನು ಮನೆಗೆ ಬಂದಿದ್ದೀನಿ. ಸಾಕಾಗಿ ಹೋಯ್ತು, ಬಂದು ರೀಚ್ ಆದೆ. ಇನ್ನೂ ಮನೆ ಒಳಗೆ ಹೋಗಲಿಲ್ಲ, ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಕಾಲೆಲ್ಲ ಬಿಡಿಸಿ. ನನ್ನ ಕಣ್ಣಿಗೆ ಎಂಥ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಸೊ ನಾಳೆ ನೋಡಬೇಕು, ಜಾಸ್ತಿ ಆದರೆ ಡಾಕ್ಟ್ರನ್ನ ಕನ್ಸಲ್ಟ್ ಆಗಬೇಕು ಅಂತ ಇದ್ದೇನೆ. ಸೊ ಇನ್ನು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.